ಮೊದಲನೇದಾಗಿ ನೀವು ಮದುವೆ ಆಗೋದಕ್ಕಿಂತ ಮುಂಚೆನೇ ನೀವು ಆಗೋ ಗಂಡ ಯಾರಿರ್ತಾರೆ ಅವರು ಮತ್ತೆ ಅತ್ತೆ ಮಾವನ ಜೊತೆ ನೀವು ಕ್ಲಿಯರ್ ಕಟ್ಟಾಗಿ ಮಕ್ಕಳಾದಮೇಲೆ ಆ ಮಕ್ಕಳನ್ನ ಯಾರು ನೋಡ್ಕೋತಾರೆ ಅನ್ನೋದನ್ನು ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಬೇಕಾಗತ್ತೆ. ನೀವು ಆಫೀಸಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ರೆ ಆಗ ಮಕ್ಕಳನ್ನ ನೋಡ್ಕೊಳ್ಳೋದು ನಿಮ್ಮ ಅತ್ತೆ ಮಾವನ ಜವಾಬ್ದಾರಿ ಆಗಿರಬೇಕು, ತಂದೆ ತಾಯಿ ಜವಾಬ್ದಾರಿ ಆಗಿರಬೇಕು, ಅಥವಾ ನೀವು ಅದಕ್ಕೋಸ್ಕರ ಯಾರನ್ನಾದ್ರೂ ಹೈಯರ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಗಂಡ ಹೆಂಡತಿ ಇಬ್ಬರೇ ಇದ್ದೀರಾ ಅನ್ನೋ ಹಾಗಿದ್ರೆ ಇಬ್ಬರೂ ಮನೆ ಕೆಲಸವನ್ನು ಈಕ್ವಲ್ ಆಗಿ ಹಂಚ್ಕೋಬೇಕಾಗುತ್ತೆ. ಒಬ್ಬರು ಮಕ್ಕಳನ್ನ ನೋಡ್ಕೊಳ್ಳೋದು, ಇನ್ನೊಬ್ರು ಮನೆ ಕೆಲಸವನ್ನೆಲ್ಲ ಮುಗಿಸೋದು. ಯಾಕಂದರೆ ಈ ಇಂಡಿಯನ್ ಸೊಸೈಟಿನಲ್ಲಿ ಹೆಣ್ಮಕ್ಳೇ ಎಲ್ಲ ಕೆಲಸನೂ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ಡ್ಯುಯಲ್ ರೋಲ್ ಏನಿದೆ ಇದೊಂದು ದೊಡ್ಡ ಟ್ರ್ಯಾಪ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬೆಳಿಗ್ಗೆ ಎದ್ದು ಮನೆ ಕೆಲಸನೆಲ್ಲ ಮುಗಿಸಿ ತಿಂಡಿ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಹಸ್ಬೆಂಡ್ನ ಆಫೀಸಿಗೆ ಕಳಿಸಿ ಆಮೇಲೆ ನೀವು ರೆಡಿಯಾಗಿ ಆಫೀಸಿಗೆ ಹೋಗಿ ಆಫೀಸಿಂದ ಸುಸ್ತಾಗಿ ಬಂದು, ನೀವು ಸುಸ್ತಾಗಿದ್ರು ಕೂಡ ಬೇರೆ ಯಾರೆಲ್ಲರೂ ಸುಸ್ತಾಗಿರ್ತಾರೋ ಅವ್ರಿಗೆಲ್ಲ ಕಾಫಿ ಸ್ನ್ಯಾಕ್ಸ್ ಮಾಡಿಕೊಟ್ಟು ಮಕ್ಕಳು ಹೋಮ್ವರ್ಕ್ ಮುಗಿಸಿ ಮತ್ತೆ ನೀವು ಮನೆ ಕೆಲಸನೆಲ್ಲ ಮುಗಿಸಿ ಮಲಗೋ ಅಷ್ಟರೊಳಗಡೆ ನಿಮ್ಮ ಜೀವನನೇ ಸಾಕು ಆಗೋಗಿರುತ್ತೆ. ಹೆಣ್ಣಾಗಿ ನಾನು ಯಾಕಾದರೂ ಹುಟ್ಟಿದ್ನೋ ಅಂತ ಅನ್ನಿಸ್ಬಿಡತ್ತೆ. ಆ ರೀತಿ ಸಿಚುವೇಶನ್ನಿಗೆ ನೀವು ಹೋಗಿ ತಲುಪಬಾರ್ದು ಅಂತ ಅಂದರೆ ಈಗಲೇ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅಡ್ವೈಸ್ ನಂಬರ್ 2, ನೀವೇನಾದರೂ ನಾನು ಮನೆ ಜವಾಬ್ದಾರಿ ವಹಿಸ್ಕೋತೀನಿ, ನಾನು ಆಫೀಸಿಗೆ ಹೋಗಲ್ಲ ಅಂತ ಡಿಸೈಡ್ ಮಾಡಿದ್ರೆ ಆಗ ನಿಮ್ಮ ಅಕೌಂಟ್ನಲ್ಲಿ ಪ್ರತಿ ತಿಂಗಳು ಒಂದು 5,000 to 10,000 ಅಕೌಂಟು ಡೆಪಾಸಿಟ್ ಆಗ್ತಾ ಇರಬೇಕು. ಅದು ನೀವು ಟ್ಯೂಷನ್ ತೊಗೊಂಡು ಬ್ಯೂಟಿ ಪಾರ್ಲರ್ ಇಟ್ಕೊಂಡು ಅಥವಾ ನೀವು ಬೇರೆ ಯಾವುದೇ ರೀತಿ ಅರ್ನ್ ಮಾಡ್ತಿರೋ ಅಥವಾ ನಿಮ್ಮ ಹಸ್ಬೆಂಡ್ ನಿಮಗೆ ತಿಂಗಳ ದುಡ್ಡು ಹಾಕ್ತಾರೋ ಇಟ್ ಡಸಂಟ್ ಮ್ಯಾಟರ್. ಆದರೆ ನಿಮ್ಮ ಅಕೌಂಟ್ನಲ್ಲಿ ಪ್ರತಿ ತಿಂಗಳು ಒಂದಷ್ಟು ಅಮೌಂಟು ಡೆಪಾಸಿಟ್ ಆಗ್ತಾನೆ ಇರಬೇಕು. ಲೈಫಲ್ಲಿ ಯಾವ ರೀತಿ ಎಮರ್ಜೆನ್ಸಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವು ಹೋಗಿರೋ ಅಂಥ ಮನೆಯಲ್ಲಿ ಅತ್ತೆ ಮಾವನೇ ನಿಮ್ಮನ್ನು ಸಪೋರ್ಟ್ ಮಾಡದೇ ಇರ್ಬೋದು ಅಥವಾ ಗಂಡ ಸಪೋರ್ಟ್ ಮಾಡದೇ ಇರ್ಬೋದು. ಯಾರೂ ಸಪೋರ್ಟ್ ಮಾಡದೇ ಇದ್ರೂ ನೀವು ಈ ಕ್ಷಣ ಮನೆಯಿಂದ ಆಚೆ ಹೋದ್ರೂ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ದುಡಿದು ನಿಮ್ಮ ಜೀವನದಲ್ಲಿ ಏನೋ ಒಂದು ಸಂಪಾದನೆ ಮಾಡಿ ನೀವು ಧೈರ್ಯದಿಂದ ಜೀವನ ನಡ್ಸೋಕ್ಕಾಗಬೇಕು ಅಂತಂದರೆ ಆಗ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ದುಡ್ಡು ಇರಲೇಬೇಕು ಮತ್ತು ಪ್ರತಿ ತಿಂಗಳು ಇದು ಡೆಪಾಸಿಟ್ ಆಗ್ತಾ ಇರಬೇಕು. ಹೆಣ್ಮಗಳಾಗಿ ಬದುಕು ನಡೆಸೋದು ಈಗಿನ ಕಾಲದಲ್ಲಿ ಬಹಳ ಕಷ್ಟ ಆಗಿದೆ. ಆದರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟು ಮತ್ತು ಸೇಫ್ಟಿ, ಸೆಕ್ಯೂರಿಟಿ ಎಲ್ಲನೂ ಕಾಪಾಡಿಕೊಂಡು ಸ್ವತಂತ್ರವಾಗಿ ಬದುಕೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನನ್ನನ್ನು ಫಾಲೋ ಮಾಡಿ.